ನೀನು ಲೈಟ್ ಕಂಬದ ಬಗ್ಗೆ ಹೇಳಂತೆ. ಲೈಟ್ ಕಂಬ. ಲೈಟ್ ಕಂಬ ಒಂದು ಉದ್ದವಾದ ಕಂಬ, ಅದಕ್ಕೆ ಆ ಕಡೆ ಈ ಕಡೆ ವೈರ್ ಇರ್ತದೆ. ಆ ವೈರಿನಲ್ಲಿ ಸ್ವಯಂಕು ಕರೆಂಟ್ ಹೋಗ್ತದೆ. ಮತ್ತೆ ಅದರ ಬುಡದಲ್ಲಿ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ ನಾವು ಕಾಲಿದೆ, ಹಿಂದೆ ಒಂದು ಬಾಲ ಇದೆ, ಬಾಲದಿಂದ ಪಟ ಪಟ ಸೆಗಣಿ ಆಗ್ತದೆ. ಇವನಿಗೆ ದನ ಸಿಗ್ಬಾರ್ದು ಅಂತದನ್ನು ಹೇಳ್ಬೇಕು. ನೀನು ವಿಮಾನದ ಬಗ್ಗೆ ಹೇಳಂತೆ. ವಿಮಾನದ ಬಗ್ಗೆ ಹೇಳು. ವಿಮಾನ ಒಂದು ದೊಡ್ಡವಾದ ವಾಹನ. ಅದು ನಮ್ಮ ಮನೆಯ ಮೇಲಿಂದ ಹಾರಾಡ್ತದೆ. ನಾವು ಅಂಗಳದಲ್ಲಿ ನಿಂತು ಹೀಗೆ ನೋಡುವಾಗ ಅದ್ರಲ್ಲಿ ತುಂಬಾ ಲೈಟ್ ಉರಿತದೆ, ಮತ್ತೆ ಅದ್ರಲ್ಲಿ ತುಂಬಾ ಸೀಟ್ ಇರ್ತದೆ. ನಾವು ಮತ್ತೆ ವಿಮಾನದಲ್ಲಿ ಕೂತು ನಾವು ಹೀಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ನಿಂತಿರ್ತದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ ನಾವು ಕಾಲಿದೆ, ಹಿಂದೆ ಒಂದು ಬಾಲ ಇದೆ, ಬಾಲದಿಂದ ಪತ ಪತ ಅಂಬಿ ಆಗ್ತದೆ. ನೀನು ಯಾಕೆ ಮಾರೆಯ ದನವನ್ನು ಬಿಡುವುದಿಲ್ಲ? ದನವನ್ನು ಯಾಕೆ ನೀನು ಬಿಡುವುದಿಲ್ಲ? ದನವನ್ನು ಬಿಡಬಾರ್ದು. ದನವನ್ನು ಬಿಟ್ರೆ ಎಲ್ಲ ಟೆಂಪದಲ್ಲೆಲ್ಲ ಹಾಕಿ ತಗೊಂಡು ಹೋಗ್ತಾರೆ, ಮತ್ತೆ ಏನೇನು ಮಾಂಸ ಎಲ್ಲ ಮಾಡ್ತಾರೆ. ದನ ಅಂದ್ರೆ ನಮ್ಮ ಅಮ್ಮನಿಗೆ ಸಮಾನ. ನಾವು ಸಣ್ಣ ಮಗುವಾಗಿದ್ದ ಆಗ ಅಮ್ಮನ ಎದೆ ಹಾಲು ಕುಡಿದು ಬದುಕ್ತೇವೆ. ದೊಡ್ಡವರಾಗ್ಬೇಕಾದ್ರೆ ಅಮ್ಮನ ಎದೆ ಹಾಲು ಕುಡಿದು ಬದುಕಕ್ಕಾಗತ್ತಾ? ಆ ಅಮ್ಮನ ಜಾಗದಲ್ಲಿ ದನ ನಿಲ್ಲೋದಿಲ್ವಾ? ಹಾಗಾದ್ರೆ ಅಮ್ಮ ಮತ್ತು ದನ ಒಂದೇ ಅಲ್ವಾ? ನಾವು ಬಿಡಬಾರದು. ಅವನಿಗೆ ಕೆಲವು ವಿಷಯ ಒಳ್ಳೆ ಗೊತ್ತುಂಟು, ಗೊತ್ತಿಲ್ಲದಾಗೆ ಮಾಡದವ. ನೀವು ಪ್ಯಾಕೆಟ್ ಹಾಲು ಕುಡಿಯೋರಿಗೆ ಹಿಂಗೆ. ನಾನು ನಿನ್ನಲ್ಲಿ ಮೊನ್ನೆ ಒಂದು ಚಿತ್ರ ಬಿಡಿಸ್ಕೊಂಡು ಬರ್ಬೇಕು ಅಂತ ಹೇಳಿದ್ದೀನಿ. ಚಿತ್ರ ಎಲ್ಲಿಂಟು ನಿನ್ನ ಚಿತ್ರ? ಅಯ್ಯೋ, ಚಿತ್ರ ಮನೆಯಲ್ಲಿ ಉಂಟು. ಮನೆಯಲ್ಲಿ ಇಡ್ಲಿಕ್ಕೆ ನಾನು ಚಿತ್ರ ಬಿಡಿಸಿಕೊಂಡು ಬರ್ಲಿಕ್ಕೆ ಹೇಳಿದ್ದು. ಬೇಗ ಚಿತ್ರ, ನೀನು ಇದರಲ್ಲಿ ಚಿತ್ರ ಮಾಡು. ಈಗ ಅಲ್ಲ, ಮನೆಯಲ್ಲಿ ಉಂಟು, ನಾಳೆ ತರ್ತೇನೆ. ಬೇಡ ಬೇಡ, ನಂಗೆ ಇವತ್ತೇ ಚಿತ್ರ ಆಗ್ಬೇಕು. ಅಷ್ಟರಲ್ಲಿ ಇವಳಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ಈಗ ಬೇಗ ಚಿತ್ರ ನಿನ್ನಲ್ಲಿ ನಾನು ಕೇಳು. ಈಗ ನೀರಿನಲ್ಲಿ ಜೀವಿಸುವ 5 ಜೀವಿಗಳ ಹೆಸರು ಹೇಳಂತೆ. ಬೇಗ ಹೇಳು. ಕಪ್ಪೆ. ಕಪ್ಪೆ. ಕಪ್ಪೆ ಅಮ್ಮ. ಕಪ್ಪೆ ಅಮ್ಮ. ಕಪ್ಪೆ ಚಿಕ್ಕಮ್ಮ. ಕಪ್ಪೆ ಅಪ್ಪ. ಕಪ್ಪೆ ಅಜ್ಜ. ಅತ್ತೆ ಮಾವ ಎಲ್ಲ ನೆಂಟ್ರ ಮನೆಗೆ ಹೋಗ್ತಾರ. ನೀನು ಎಲ್ಲಿಂದ ಬಂದದ್ದು? ಎಲ್ಲಿಂದ ನೀನು? ಇಲ್ಲಾದ್ರೆ ಒಂದು ಕೇಳಿದಕ್ಕೆ ಈಗೆಲ್ಲ ಉತ್ತರ ಹೇಳ್ಕೊಂಡು ಹೋಗುದಾ? ಆಯ್ತಾ ಚಿತ್ರ? ಆಯ್ತಾ ಅತ್ತೆಯಾ? ಆಯ್ತಾ ಚಿತ್ರ? ಆಯ್ತಾ? ಮನೆಯಲ್ಲಿ ಹೋಗಿ ಕೇಳಿ. ಯಾಕೆ ಮನೆಯಲ್ಲಿ? ಬೇಡ ಬೇಡ, ನಾನು ಇಲ್ಲೇ ನೋಡ್ತೀನಿ. ಈಗ ಪಾಠ ಮಾಡಿ. ಪಾಠ ಮತ್ತೆ ಈಗ ನಾನು ಚಿತ್ರ ನಿನ್ನಲ್ಲಿ ನಾನು ಯಾವ ಚಿತ್ರ ಬಿಡಿಸ್ಕೊಂಡು ಬರ್ಲಿಕ್ಕೆ ಹೇಳಿದ್ದು? ಅದು ನಾಯಿ ಮಾಂಸ ತಿನ್ನುವ ಚಿತ್ರ. ನಾಯಿ ಮಾಂಸವನ್ನು ತಿನ್ನುವ ಚಿತ್ರ. ಇದರಲ್ಲಿ ಮಾಂಸ ಎಲ್ಲಿ ಉಂಟು? ಮಾಂಸವನ್ನು ನಾಯಿ ತಿಂದಿದೆ. ನಾಯಿ ಎಲ್ಲಿ ಉಂಟು? ಮಾಂಸವನ್ನು ತಿಂದ್ಮೇಲೆ ನಾಯಿಯಲ್ಲಿ ನಿಲ್ತದೆ, ಅದು ಓಡಿ ಹೋಗಿದೆ. ಇಲ್ಲ, ನಾನು ಮನೆಯಲ್ಲಿ ದೊಡ್ಡ ನಾಯಿ ಬಿಡಿಸಿದ್ದೇನೆ. ಅವರು ಇಷ್ಟು ಸಣ್ಣ ಪೇಪರ್ ಅಲ್ಲಿ ನಾನು ಅದರ ಬಾಲವೇ ಹಿಡಿಯುವುದಿಲ್ಲ, ನಾಯಿಯಲ್ಲಿ ಹಿಡಿಯುವುದು. ಆಯ್ತು, ಇವ ಎಲ್ಲಿಂದ ಬಂದಿದ್ದಾನೆ? ನಂಗೊಬ್ಬ ಶಿಷ್ಯ ಸಿಕ್ಕಿದ್ದಾನೆ ಸುಮ್ಮನೆ ಇಲ್ಲ ಇದ್ರೆ. ಈಗ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು? ರಾಷ್ಟ್ರ ಪಕ್ಷಿ ಕಾಗೆ. ನಮ್ಮ ರಾಷ್ಟ್ರ ಪಕ್ಷಿ ಕಾಗೆ ಅಲ್ಲ, ರಾಷ್ಟ್ರ ಪಕ್ಷಿ ಕಾಗೆ ಜಿಲ್ಲಾ ಪಕ್ಷಿ. ನಮ್ಮ ಕಾಗೆ ಜಿಲ್ಲಾ ಪಕ್ಷಿ ಅಲ್ಲ, ಪಂಚಾಯತ್ ಪಕ್ಷಿ. ಯಾವುದು? ಪಂಚಾಯತ್ ಪಕ್ಷಿ. ಕಾಗೆ ನಮ್ಮ ಪಂಚಾಯತ್ ಪಕ್ಷಿ. ಬರುತ್ತೆ, ಗೊತ್ತಾಯ್ತಲ್ಲ? ಹಾಗಾದ್ರೆ ನಮ್ಮ ರಾಷ್ಟ್ರ ಮೃಗ ಯಾವುದು? ಮಂಗ. ಯಾವುದು? ಮಂಗ. ಅದೆಲ್ಲ ಗೊತ್ತು ನಿಮ್ಗೆ? ಅದು ಗೊತ್ತಿದ್ದೆ, ಇಲ್ಲಿ ಆಟ ಆಡ್ಲಿಕ್ಕೆ ಬರುದು. ಒಮ್ಮೊಮ್ಮೆ ಗೊತ್ತಿಲ್ಲದ ಹಾಗೆ ಮಾಡುದು ನೀವು. ಹಾಗೆ ಯಾಕೆ ಮಾಡುದು? ಗೊತ್ತಾಯ್ತಲ್ಲ? ಹಾಗೆಲ್ಲ ಮಾಡಬಾರ್ದು. ಈಗ ಮಹಾತ್ಮ ಗಾಂಧಿ ಅಂದ್ರೆ ಯಾರು? ಮಹಾತ್ಮ ಗಾಂಧಿ ಗಂಗಾವತಿ ಯಾರು? ಯಾರು? ಬೇಗ ಹೇಳು. ಗೊತ್ತಿಲ್ಲ. ಗೊತ್ತಿಲ್ವಾ? ಜವಾಹರ್ಲಾಲ್ ನೆಹರು ಅಂದ್ರೆ ಯಾರು? ನೆಹರು ಗೊತ್ತಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ಯಾರು? ಯಾರು? ನಿನ್ನ ಚಿಕ್ಕಮ್ಮ? ಚಿಕ್ಕಮ್ಮ ಅಲ್ಲ, ಯಾರು? ಗೊತ್ತಿಲ್ವಾ? ಮತ್ತೆ ನೀವು ಯಾಕೆ ಪುಣ್ಯಾತ್ಮ ನೀವು ಶಾಲೆಗೆ ಬರುದು? ಸುಮ್ನೆ ಮನೆಯಲ್ಲಿ ತಂದೆಯೊಟ್ಟಿಗೆ ಎಲ್ಲಿಗಾದ್ರೂ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ವಾ? ಸುಮ್ನೆ ಎಲ್ಲಾದ್ರೆ ಎಲ್ಲಿಂದ ಬರ್ತುಂಟ ಇದು. ಹಾಗಾದ್ರೆ ಕಿರಣ್ ಯಾರು? ಯಾರು? ಸುಂದರಿ ಯಾರು? ಗೊತ್ತಿಲ್ಲ. ಕಿರಣ್ ಯಾರು? ಗೊತ್ತಿಲ್ಲ. ಐಶ್ವರ್ಯ ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತೆ ನನ್ನ ದೋಷಗಳದ್ದು ನಿಮ್ಗೆ ಗೊತ್ತಿಲ್ಲ, ಮತ್ತೆ ನಿಮ್ಮ ದೋಷಗಳದ್ದು ನನಗೆ ಗೊತ್ತಿರ್ತದ. ಗಾಂಧೀಜಿ ನನ್ನ ಫ್ರೆಂಡ ಪುಣ್ಯಾತ್ಮ. ಯಾರು ಗೊತ್ತು? ಬಿಡು. ಈಗ ನಿಮ್ಗೊಂದು ಸಂಶಯವಿದ್ರೆ ಎಲ್ಲ ಕೇಳಿ ನನ್ನ ಹತ್ರ, ನಾನು ಹೇಳಿಕೊಡ್ತೇನೆ ನಿಮ್ಗೆ. ಸಂಶಯ ಒಂದು ವಾಕ್ಯ ಬರೀಲಿಕ್ಕೆ ಆಗುದಿಲ್ಲ. ಯಾವ ವಾಕ್ಯ ಅದು? ನೋಡ. ಒಬ್ಬ ರೈತನು ಗದ್ದೆಯಲ್ಲಿ ಉಳುತ್ತಿದ್ದನು. ಆಗ ತನ್ನ ಎತ್ತುಗಳಲ್ಲಿ ಈ ರೀತಿ ಹೇಳುತ್ತಿದ್ದನು.
ಅದು ಬರೀಲಿಕ್ಕೆ ಆಗುದಿಲ್ಲ. ನೋಡ ಒಮ್ಮೆ ಹೇಳಂತೆ ಕೊನೆಯದು. ಅದೆಲ್ಲ ಬರೀಲಿಕ್ಕೆ ಆಗುದಿಲ್ಲ. ಅದು ಪೆನ್ ಹಿಡಿಸೋದಿಲ್ಲ. ಪೆನ್ ಅದು ಹೇಳಿಕ್ಕೆ ಆಗ್ತದೆ, ಬರೀಲಿಕ್ಕೆ ಆಗುದಿಲ್ವಾ? ಈಗ ಮನೆ ಕೆಲವು ಅಕ್ಷರವನ್ನು ಕೆಲವು ವಾಕ್ಯಗಳನ್ನು ಗೊತ್ತಾಯ್ತಲ್ಲ, ಕೆಲವು ವಾಕ್ಯಗಳನ್ನು ಹೇಳಲಿಕ್ಕೆ ಆಗುದಿಲ್ಲ, ಖಾಲಿ ಬರೀಲಿಕ್ಕೆ ಮಾತ್ರ. ಗೊತ್ತಾಯ್ತಲ್ಲ, ಹಾಗೆ ಇದು ಕೂಡ. ಅಂತ ಪ್ರಶ್ನೆ ಎಲ್ಲ ಕೇಳ್ಬಾರ್ದು ನನ್ನಲ್ಲಿ. ಇನ್ನೊಂದು ಸಂಶಯ ಉಂಟು. ಏನು? ಇನ್ನೊಂದು ಸಂಶಯ ಉಂಟು. ಏನು? ನನ್ನ ಸಂಶಯದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ಗುರುವಿನ ಒಂದು ಉತ್ತಮವಾದಂತಹ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವಂತ ಶಿಷ್ಯ ನೀನು. ನೋಡ ಅದೇನು ಹೇಳು. ಅದು ಬೇರೇನಿಲ್ಲ. ಅದು ನಿಮ್ಮ ಮಗಳ ಫೋನ್ ನಂಬರ್ ಕೊನೆಗೆ 678 789. ಅದು 789. 789. ನಾನು 678 ಮಾಡುದು. ಅವಳು ಸಿಗುದೇ ಇಲ್ಲ, ಇನ್ನು ಸಿಗ್ತಾಳೆ. ಓ